ಎಲ್ಲರಿಗೂ ನಮಸ್ಕಾರ. KPSC KS ಪ್ರಿಲಿಮ್ಸ್ ಸಂಬಂಧಪಟ್ಟಾಗೆ ಎಸ್ಪೆಷಲಿ ಕರ್ನಾಟಕ ಎಕನಾಮಿಕ್ ಸರ್ವೆಗೆ ಹೈ ಈಲ್ಡ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ಕೆಳಗಡೆ PDF ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಕರ್ನಾಟಕ ಎಕನಾಮಿಕ್ ಸರ್ವೆ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಪ್ಲಸ್ ಸ್ವಲ್ಪ ಟೈಪ್ ಮಾಡೋ ನೋಟ್ಸು ಇದೆ. ಅದರಲ್ಲಿ ಒಂದು ಚಾಪ್ಟರ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇದು ಚಾಪ್ಟರ್ 12 ಗುಡ್ ಗವರ್ನೆನ್ಸ್ ಅಂತ. ಗುಡ್ ಗವರ್ನೆನ್ಸ್ ಕೆಳಗಡೆ ಏನೇನು ಪಾಯಿಂಟ್ಸ್ ಬರುತ್ತೆ, ಯಾಕಂದರೆ ಕೆಲವೊಂದು ಟೆಕ್ನಿಕಲ್ ಡೀಟೇಲ್ಸ್ ಇದೆ. ಸೊ ಇದನ್ನು ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಇರೋದ್ರಿಂದ ವಿಡಿಯೋ ಸ್ವಲ್ಪ ಜಾಸ್ತಿ ಇಂಗ್ಲೀಷಲ್ಲೇ ಹೇಳ್ತಾ ಹೋಗ್ತೀನಿ. ಬಟ್ ಇವನ್ ನೀವು ಲೈಕ್ ಕನ್ನಡದಲ್ಲಿ ಅಟೆಂಡ್ ಮಾಡೋದಾಗಲಿ, ಇಂಗ್ಲೀಷಲ್ಲಿ ಅಟೆಂಡ್ ಮಾಡೋದಾಗಲಿ, ನೀವು ಇದನ್ನು ಕೇಳ್ಬೋದು. ಯಾಕಂತಂದರೆ ಅಂತ ತುಂಬ ಟೆಕ್ನಿಕಲ್ಲಾಗಿ ಇಲ್ಲ. ಸೊ ಸಿಂಪಲ್ ವರ್ಡ್ಸ್ ಎಲ್ಲ ಇದೆ. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಕಂಟಿನ್ಯೂ ಮಾಡಿದ್ರು ಕೂಡ ನಿಮ್ಗೆ ಕೇಳಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದು ಕರ್ನಾಟಕ ಸ್ಟೇಟ್ ವೈಡ್ ನೆಟ್ವರ್ಕ್. ಇಟ್ಸ್ ಆಲ್ಸೋ ಕಾಲ್ಡ್ ಅಸ್ KSWWAN 2.0. ಈಗ ನಿಮಗೆ ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಗೊತ್ತಿರುತ್ತೆ. ಸೊ ಪ್ರತಿಯೊಂದು ಕಂಪ್ನಿಗಳಾಗ್ಬೋದು, ಅವರವರು ಒಂದು ವೈಡ್ ಏರಿಯಾ ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಅವ್ರದ್ದು ಸೆಕ್ಯೂರ್ ಕಮ್ಯುನಿಕೇಷನ್ಗೋಸ್ಕರ. ಸೊ ಯಾಕಂದರೆ ಅವ್ರದ್ದೇ ಆದ ಒಂದು ನೆಟ್ವರ್ಕ್ ಒಳಗಡೆ ಏನೇ ಇನ್ಫಾರ್ಮೇಷನ್ಸ್ ಇದ್ರೂ ಕೂಡ ಅದು ಲೈಕ್ ಇವನ್ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಕಮ್ಯುನಿಕೇಷನ್ ಆಗ್ಬೋದು, ಗೌರ್ಮೆಂಟ್ ಟು ಗೌರ್ಮೆಂಟ್ ಕಮ್ಯುನಿಕೇಷನ್ ಆಗ್ಬೋದು. ಸೊ ಈ ವೈಡ್ ಏರಿಯಾ ನೆಟ್ವರ್ಕ್ ಒಳಗಡೆ ಎಲ್ಲ ಥರದ್ದು ಇನ್ಫಾರ್ಮೇಷನ್, ಲೈಕ್ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಅಂತ ಅನ್ಕೊಬೋದು. ಸೊ ಅದಕ್ಕೋಸ್ಕರ KSWWAN 2.0 ಅಂತ ಒಂದು ವೈಡ್ ಏರಿಯಾ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದವರು. ಸೊ ಕೆಲವೊಂದು ಸಲ ಪ್ರಿಲಿಮ್ಸಲ್ಲಿ KSWWAN 2.0 ಇದೆಯಾ, 3.0 ಇದೆಯಾ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಥರ ಕ್ವಶನ್ಸ್ ಸೆಟ್ ಮಾಡೋದು ಈಸಿ. ಸೆಕೆಂಡ್ ಒನ್, ಕರ್ನಾಟಕ ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಅಂತ ಇದೆ. ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಅಂತಂದರೆ, ಸೊ ನಮ್ಮ ಹತ್ರ ಯಾವುದೇ ಒಂದು ಡೇಟಾ ಇರಲಿ ಅಥವಾ ಇನ್ಫಾರ್ಮೇಷನ್ಸ್ ಇದ್ದರೂ ಆ ಡೇಟಾ ಸ್ಟೋರೇಜ್ಗೆ ಒಂದು ಡೇಟಾ ಸೆಂಟರ್ ಬೇಕೇ ಬೇಕು. ಸೊ ಒಂದು ಡೇಟಾ ಸೆಂಟರ್ ಅಂದರೆ ಏನಿಲ್ಲ, ಅಲ್ಲಿ ಒಂದು 10 ಅಥವಾ 100 ಸರ್ವರ್ಸ್ಗಳನ್ನ ಇಟ್ಟಿರ್ತಾರೆ. ಸರ್ವರ್ಸ್ ಅಂತಂದರೆ ಬೇಸಿಕಲಿ ದೊಡ್ಡ ಕಂಪ್ಯೂಟರ್ಸ್ಗಳು ಅಷ್ಟೇ. ನಾವು ಮನೇಲೂ ಕೂಡ ಒಂದು ಸರ್ವರ್ ಇಟ್ಕೊಬೋದು. ನಿಮ್ಮದು ಕಂಪ್ಯೂಟರ್ಗೆ ಕೆಪಾಸಿಟಿ ಜಾಸ್ತಿ ಇದ್ದರೆ, ಫಾರ್ ಎಕ್ಸಾಂಪಲ್ ಒಂದು 1000 GB ಅಥವಾ ಒಂದು 10,000 GB ಈ ಥರ ಇದ್ದರೆ, ಅಥವಾ ಒಂದು 100 TB ಇದ್ದರೆ, ನಿಮ್ಮ ಒಂದು ಸರ್ವರಲ್ಲಿ ಲೈಕ್ ಒಂದು 500 GB ರ್ಯಾಬ್ ಓಡ್ತಾ ಇದ್ದರೆ, ಈ ಥರದ ದೊಡ್ಡ ಕಂಪ್ಯೂಟರ್ಸ್ಗಳನ್ನ ನಾವು ಸರ್ವರ್ಸ್ ಅಂತ ಅಂತೀವಿ. ಸೊ ಬೇಸಿಕಲಿ ಒಂದೇ ಒಂದು CPU ಇರೋಲ್ಲ, ಲೈಕ್ 50 CPU 100 CPU ಇದನ್ನು ಸೇರಿಸಿ ಒಂದು ದೊಡ್ಡ ಕಂಪ್ಯೂಟರ್ ಮಾಡ್ತಾರೆ, ಅದನ್ನ ಡೇಟಾ ಸೆಂಟರ್ ಅಂತಾರೆ. ಸೊ ಈ ಥರ ಡೇಟಾ ಸೆಂಟರ್ಗೆ ಕರ್ನಾಟಕಕ್ಕೂ ಒಂದು ಡೇಟಾ ಸೆಂಟರ್ ಅವಶ್ಯಕತೆ ಇದ್ದಿರುತ್ತೆ. ಕರ್ನಾಟಕ ತುಂಬ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ಗಳು, ಸಾಫ್ಟ್ವೇರ್ಗಳನ್ನ ರನ್ ಮಾಡೋ ಥರದಿರೋದ್ರಿಂದ ಸೊ ಡೇಟಾ ಸೆಂಟರ್ಗಳ ಅವಶ್ಯಕತೆ ಇರುತ್ತೆ. ಅದಕ್ಕೆ ಕರ್ನಾಟಕ ಡೇಟಾ ಸೆಂಟರ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಸೊ ಪಾಯಿಂಟ್ ನಂಬರ್ 3, ಒಂದೊಂದು ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ ಅಂತ. ಸೊ ಇದು ಒಂದು ಕೂಡ ಪ್ಲ್ಯಾಟ್ಫಾರ್ಮು. ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ ಅಂತಂದರೆ, ಆಧಾರ್ ರಿಲೇಟೆಡ್ ಅಥೆಂಟಿಕೇಷನ್ ಸರ್ವಿಸಸ್ಗೆ, ಆಧಾರ್ ರಿಲೇಟೆಡ್ ಏನೇ ಥರ ಅಥೆಂಟಿಕೇಷನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೀವು PDS ಆಗ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರ್ಬೋದು. ಸೊ ಯಾವುದೋ ಒಂದು ಸಿಮ್ ಕಾರ್ಡ್ ತೊಗೊಳೋಕ್ಕಾಗ್ಬೋದು. ಸೊ ಈ ಥರ ಕರ್ನಾಟಕ ಗೌರ್ಮೆಂಟ್ಗೆ ಎಲ್ಲಾದರೂ ಆಧಾರ್ ಅಥೆಂಟಿಕೇಷನ್ ರಿಲೇಟೆಡ್ ಏನಾದರೂ ಬೇಕು ಅಂತಂದರೆ, ಅದನ್ನ ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಆಧಾರ್ ಅಥೆಂಟಿಕೇಷನ್ಗಳೆಲ್ಲ ಆಗುತ್ತೆ. ಅದೇ ಥರ ಆ ಕರ್ನಾಟಕ ಗೌರ್ಮೆಂಟ್ ಸೆಂಟರ್ ಫಾರ್ ಗವರ್ನೆನ್ಸ್ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಅದ್ರ ಕೆಳಗಡೆ ದಟ್ ಆ್ಯಕ್ಟ್ಸ್ ಆಸ್ ಎ ನೋಡಲ್ ಆಫೀಸ್ ಫಾರ್ ಡಿಜಿಲಾಕರ್ಗೆ ಸಂಬಂಧಿಸಿದಂಗೆ ಇವನ್ ಸೆಂಟ್ರಲ್ಲೂ ಕೂಡ ಇರುತ್ತೆ, ಬಟ್ ಲೋಕಲಲ್ಲೂ ಕೂಡ ಒಂದು ನೋಡಲ್ ಆಫೀಸ್ ಕೂಡ ಇದೆ. ನೆಕ್ಸ್ಟು, ಸೊ ಒಂದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಂಬಂಧಪಟ್ಟಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಸಾಫ್ಟ್ವೇರ್ನ ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ ಇದ್ರ ಹೆಸರು ಸ್ಪ್ಯಾರೋ ಅಂತ. ಸ್ಪ್ಯಾರೋ ಅಂತಂದರೆ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟಿಂಗ್ ಆ್ಯಂಡ್ ರೆಕಾರ್ಡಿಂಗ್ ಅಂತ. ಈ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದ್ರೇನು, 360 ಡಿಗ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕೂಡ ಅಂತಾರೆ. ಅದು ಒಂದು ಮೆಥಡ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ಲು. ಏನಂದರೆ ಯಾವುದೋ ಒಬ್ಬ ಎಂಪ್ಲಾಯಿ ಆಗ್ಬಾರ್ದು, ಆ ಎಂಪ್ಲಾಯಿ ಬಗ್ಗೆ ನಾವು ಫೀಡ್ಬ್ಯಾಕ್ನ ತೊಗೊಳ್ಳೋವಂಥದ್ದು. ಫಾರ್ ಎಕ್ಸಾಂಪಲ್ ಅವ್ರು ಹೇಗೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಕೊಟ್ಟಿರೋಂಥ ಪ್ರಾಜೆಕ್ಟ್ಸ್ಗಳನ್ನು ಅವರು ಹೇಗೆ ನಿಭಾಯಿಸಿದರು, ಈ ವಿಚಾರವಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳಿಂದ ಫೀಡ್ಬ್ಯಾಕ್ನ ತೊಗೊಂಡು, ಸೊ ಅವರು ಒಂದು ವರ್ಷದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಅನಲೈಸ್ ಮಾಡ್ತಾರೆ. ಇದಕ್ಕೆ ಬೇಕಾಗಿರುವಂಥ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ಕೊಂಡ್ರೆ ಅದರ ಹೆಸರು ಸ್ಪ್ಯಾರೋ. ನೆಕ್ಸ್ಟ್ ಬಂದು ಪಾಯಿಂಟ್ ನಂಬರ್ 6, ಕುಟುಂಬ ಅಂತ. ಈ ಕುಟುಂಬ ಅನ್ನೋ ಸರ್ವಿಸ್ ಕೆಳಗಡೆ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದೊಂದು ಫ್ಯಾಮಿಲೀಸ್ಗೂ ಒಂದು ಯುನಿಕ್ ಐಡೆಂಟಿಟಿನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮದು ಆಧಾರ್ ಹೇಗಿದೆ, ಅದೇ ಥರ ಫ್ಯಾಮಿಲಿಗೆ ಒಂದೊಂದು ಐಡೆಂಟಿಟಿ ಒಂದು ಯುನಿಕ್ ನಂಬರನ್ನು ಕೊಟ್ಟು, ಆ ನಂಬರ್ ಕೆಳಗಡೆ ಯಾವ ಫ್ಯಾಮಿಲಿಗೆ ಎಷ್ಟು ಬೆನಿಫಿಟ್ಸ್ಗಳು ಸಿಗ್ತಾಯಿದೆ, ಅವರು ಎಷ್ಟರಲ್ಲಿ ಎಲಿಜಿಬಲ್ ಇದ್ದಾರೆ, ಎಲಿಜಿಬಲ್ ಇಲ್ಲ. ಈಗ ನಾವು ಆಧಾರಲ್ಲಾಗ್ಬೋದು ಅಥವಾ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸ್ಕೀಮಲ್ಲಿ
ಒಂದು ಇಂಡಿವಿಜುವಲ್ನ ಒಂದೊಂದು ಸಲ ನೋಡ್ತಾ ಇರ್ತೀವಿ. ಅದು ಡಿಫ್ರೆಂಟ್ ಸ್ಕೀಮ್ಸಲ್ಲಿ ಇಂಡಿವಿಜುವಲ್ ಅಷ್ಟೇ ಕವರ್ ಆಗಿರ್ತಾರೆ. ಆದರೆ ಈ ಕುಟುಂಬನ ಕೆಳಗಡೆ ಒಂದು ಫ್ಯಾಮಿಲಿನ ಕಂಪ್ಲೀಟಾಗಿ ಒಂದು ಗೋಲಾಗಿ ಎತ್ಕೊಂಡು ಅದ್ರ ಕೆಳಗಡೆ ಏನೇನೆಲ್ಲ ಆಗ್ತಾಯಿದೆ ಅಂತ ನೋಡೋದಕ್ಕೆ ಕುಟುಂಬ ಅನ್ನೋ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದೇ ಥರ ಪಾಯಿಂಟ್ ನಂಬರ್ 7 ಕರ್ನಾಟಕ ಸ್ಟೇಟ್ ವೆಬ್ ಪೋರ್ಟಲ್. ಸೊ ಕರ್ನಾಟಕ ಸ್ಟೇಟ್ ವೆಬ್ ಪೋರ್ಟಲ್ ಬೇಸಿಕಲಿ ಲೈಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ವೆಬ್ಸೈಟು. ಇದರಲ್ಲಿ ದಿಸ್ ಎ ಸಿಂಗಲ್ ಪಾಯಿಂಟ್ ಆಫ್ ಇಂಟ್ರಾಕ್ಷನ್ ಫಾರ್ ಆಲ್ ಸಿಟಿಜನ್ಸು ಅಥವಾ ಔಟ್ಸೈಡ್ ಯಾರೇ ಆಗ್ಬೋದು. ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ಏನೇ ಸರ್ವಿಸ್ ಇದೆ, ಎಷ್ಟೊಂದು ಮಿನಿಸ್ಟ್ರೀಸ್ ಇದೆ, ಯಾವ ಡಿಪಾರ್ಟ್ಮೆಂಟ್ಸ್ ಇದೆ, ಅದರಿಂದ ಏನೇನು ಥರ ಪ್ರಾವಿಷನ್ಸ್ಗಳಿದೆ, ಸ್ಕೀಮ್ಸ್ಗಳಿದೆ, ಇದೆಲ್ಲನೂ ಕೂಡ ಲಿಂಕ್ ಮಾಡುವಂಥದ್ದು ಕರ್ನಾಟಕ ಸ್ಟೇಟ್ ವೆಬ್ ಪೋರ್ಟಲ್. ಬಟ್ ಸ್ಟೇಟ್ ವೆಬ್ ಪೋರ್ಟಲಿಂದ ಎಷ್ಟರ ಮಟ್ಟ ಮಾಹಿತಿ ಸಿಗುತ್ತೆ, ಎಲ್ಲ ಮಾಹಿತಿನೂ ಒಂದೇ ಕಡೆ ಸಿಗುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ಪೋರ್ಟಲ್ ಒಂದು ಫಸ್ಟ್ ಪಾಯಿಂಟ್ ಆಫ್ ಎಂಟ್ರಿ. ಅದರಿಂದ ಕರ್ನಾಟಕ ವೆಬ್ ಪೋರ್ಟಲ್ ಹೋಗಿ ನೆಕ್ಸ್ಟ್ ನಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ, ಅದರಲ್ಲಿ ನಡೀತಿರೋ ಸ್ಕೀಮ್ಸ್ಗಳನ್ನ ಬಗ್ಗೆ ನೀವು ಕ್ಲಿಕ್ ಮಾಡ್ತಾ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ಗಳು ವೆಬ್ಸೈಟ್ಗಳು ಓಪನ್ ಆಗ್ತಾ ಇರುತ್ತೆ. ಸೊ ಹೀಗೆ ನೆಕ್ಸ್ಟು ಪಾಯಿಂಟ್ ನಂಬರ್ 9 ಮಾಹಿತಿ ಕಣಜ. ಈ ಮಾಹಿತಿ ಕಣಜ ಅನ್ನೋದು ಅಷ್ಟೇ, ಅದೊಂಥರ ವೆಬ್ಸೈಟು. ವೆಬ್ ಪೋರ್ಟಲ್ ಅಂದರೆ ವೆಬ್ಸೈಟು ಟು ಆಕ್ಸೆಸ್ ಆಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಬಡ್ಜೆಟಿಂಗ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು. ಸೊ ಇದ್ರ ಬಗ್ಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಗುವಂಥದ್ದು ಮಾಹಿತಿ ಕಣಜ ಅನ್ನೋ ವೆಬ್ಸೈಟಲ್ಲಿ. ಯಾಕಂತಂದರೆ ಸಾಮಾನ್ಯವಾಗಿ ನಿಮಗೆ ಪ್ರಿಲಿಮ್ಸ್ ಕ್ವಶನ್ಸ್ಗಳು ಹೇಗೆ ಬರುತ್ತೆ ಅಂತಂದರೆ, ಯಾವುದೋ ಒಂದು ಡಿಸ್ಕ್ರಿಪ್ಷನಾಗಿ ಕೊಡ್ತಾರೆ, ಸಿಂಗಲ್ ವೆಬ್ ಪೋರ್ಟಲ್ ಟು ಆಕ್ಸೆಸ್ ಆಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಬಡ್ಜೆಟಿಂಗ್ ಪ್ಲಾನಿಂಗ್ ಅಂತ ಕೊಟ್ಬಿಟ್ಟು 4 ಆಪ್ಷನ್ಸ್ಗಳು ಕೊಡ್ತಾರೆ. ಮಾಹಿತಿ ಕಣಜ, ಖಜಾನೆಟು, ಕರ್ನಾಟಕ ಸ್ಟೇಟ್ ವೆಬ್ ಪೋರ್ಟಲು, ಹೀಗೆ. ಸೊ ಆದ್ದರಿಂದ ಜಸ್ಟ್ ಅದ್ರ ಬಗ್ಗೆ ನಾವು 1 ಲೈನ್ ಅಥವಾ 2 ಲೈನ್ಸ್ ಇನ್ಫಾರ್ಮೇಷನ್ ತಿಳ್ಕೊಂಡು ಇವನ್ ಒಂದು 70-80% ಅದ್ರ ಬಗ್ಗೆ ಒಂದು ಗೆಸ್ ಮಾಡೋವಂಥ ನಾಲೆಡ್ಜ್ ಇದ್ರೂ ಕೂಡ ಸಾಕು. ಓಕೆ, ನೆಕ್ಸ್ಟು ಸೊ ಖಜಾನೆ 2 ಅಂತ. ಖಜಾನೆ 2 ಬಗ್ಗೆ ಸಾಕಷ್ಟು ಕೇಳಿರ್ತೀರ, ಅಥವಾ ಖಜಾನೆ 2 ಏನಕ್ಕೆ ಅಂತಂದರೆ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ಗೆ ಅದಕ್ಕೋಸ್ಕರ ಯೂಸ್ ಮಾಡೋವಂಥದ್ದು. ಇದನ್ನ K2 ಅಂತಲೂ ಕೂಡ ಅಂತಾರೆ. ಲೈಕ್ ಟ್ರೆಜರಿ ಡಿಪಾರ್ಟ್ಮೆಂಟ್ಗಳಾಗ್ಬೋದು, ಅಥವಾ ಇವನ್ ನೀವು ರೆವಿನ್ಯೂ ಸರ್ವಿಸಸ್ಗಳಾಗ್ಬೋದು. ಸೊ ಇವನ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಸರ್ವಿಸ್ಗಳಾಗ್ಬೋದು. ನೀವು ಯಾವುದೋ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತಿರ್ತೀರ, ಸೈಟ್ ಪರ್ಚೇಸ್ ಮಾಡ್ತಿರ್ತೀರ, ಒಂದು ಅಮೌಂಟ್ನ ನೀವು ಕಟ್ಟಬೇಕಾಗತ್ತೆ. ಕೆಲವೊಂದೆಲ್ಲ ಟ್ರೆಜರಿ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟಾಗಿ ಹೋಗುವಂಥ ಅಮೌಂಟ್ಗಳಾಗ್ಬೋದು, ಅಥವಾ ಗೌರ್ಮೆಂಟ್ ರಿಲೇಟೆಡ್ ಸಂಬಂಧಪಟ್ಟ ಅಮೌಂಟ್ಗಳಾಗ್ಬೋದು. ಇದೆಲ್ಲವೂ ಇದರಲ್ಲಿ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಇರುವಂಥದ್ದು ನಮಗೆ ಖಜಾನೆ 2. ಇದೇ ಥರ ಒಂದು ಪಬ್ಲಿಕ್ ಗ್ರೀವೆನ್ಸಲ್ ಸಿಸ್ಟಮ್ ಇದೆ. ಗ್ರೀವೆನ್ಸ್ ಸಿಸ್ಟಮ್ ಅಂತಂದರೆ ನಮ್ಮ ಕುಂದುಕೊರತೆಗಳು ಏನಿರ್ತವೆ ಅದನ್ನು ನಿವಾರಣೆ ಮಾಡೋದಕ್ಕೆ ಇರುವಂಥ ಪ್ಲ್ಯಾಟ್ಫಾರ್ಮು. ಇದನ್ನ PGRS ಅಂತಾರೆ, IPGRS ಅಂತಾರೆ. ಸೊ PGRS ಅಂತಂದರೆ ಬೇಸಿಕಲಿ ಪಬ್ಲಿಕ್ ಗ್ರೀವೆನ್ಸ್ ರೆಡ್ರೆಸಲ್ ಸಿಸ್ಟಮ್ ಅಂತ. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೇ ಪ್ರಾಬ್ಲಮ್ಸ್ಗಳು ಇರ್ಬೋದು, ಬಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿರ್ತೀರ, ಇನ್ಕಮ್ ಸರ್ಟಿಫಿಕೇಟ್ ಬರದೇ ಇರೋವಂಥದ್ದು ಆಗ್ಬೋದು, ಅಥವಾ ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ವರ್ಕ್ ನಡೀತಾ ಇರುತ್ತೆ, ಆ ವರ್ಕ್ ಸರಿಯಾಗಿ ಆಗಿಲ್ದೇ ಇರ್ಬೋದು. ಸೊ ಈ ಥರ ಪಬ್ಲಿಕ್ ಗ್ರೀವೆನ್ಸಸ್ಗೆ ನಾವು ಪ್ರತಿ ಸಲ ಡಿಪಾರ್ಟ್ಮೆಂಟಿಗೆ ಅಥವಾ ಬೈ ಪರ್ಸನ್ ಅಥವಾ ಇನ್ ಪರ್ಸನ್ ಹೋಗಿ ನೀವು ಇನ್ಫಾರ್ಮೇಷನ್ ಕೇಳೋದ್ರ ಬದಲು ಇದನ್ನ ಆನ್ಲೈನಲ್ಲಿ ನೀವು ಟಿಕೆಟ್ಸ್ಗಳನ್ನ ರೈಸ್ ಮಾಡಿ ನೀವು ಅದಕ್ಕೆ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಕೆಳಗಡೆ ಎಷ್ಟು ಮಿನಿಸ್ಟ್ರೀಸ್ಗಳು ಕವರ್ ಆಗಿರುತ್ತೆ, ಯಾವ್ಯಾವ ಥರ ಸರ್ವಿಸಸ್ಗಳಿರುತ್ತೆ, ಅದಕ್ಕೆಲ್ಲ ಲಿಮಿಟೇಷನ್ಸ್ಗಳಿರುತ್ತೆ. ಎಲ್ಲ ಸರ್ವಿಸಸ್ಗಳನ್ನೂ ಎಲ್ಲ ಕುಂದುಕೊರತೆಗಳಿಗೂ ಇದರಿಂದ ಪರಿಹಾರ ಹುಡ್ಕೋಕ್ಕೆ ಸಾಧ್ಯ ಇರಲ್ಲ. ಬಟ್ ಆದರೆ ಕೆಲವೊಂದು ಪರ್ಟಿಕ್ಯುಲರ್ ಮಿನಿಸ್ಟ್ರಿಗಳಲ್ಲಿ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ಪ್ರಾವಿಷನ್ಸ್ಗಳನ್ನ ನೀವು ಪ್ರಶ್ನೆ ಮಾಡಿ, ಅಥವಾ ಅದಕ್ಕೆ ನಿಮಗೆ ಬಂದಿರೋಂಥ ಸರ್ವಿಸಸ್ಗಳಿಗೆ ಎಲ್ಲೆಲ್ಲಿಗೆ ನೀವು ಅದರಿಂದ ರೆಡ್ರೆಸಲ್ ಅಂತಂದರೆ ಅದಕ್ಕೆ ಪರಿಹಾರಗಳನ್ನ ನೀವು ಹುಡುಕ್ಬೋದು. ಅಲ್ಲಿ ಈ ಪ್ಲಾಟ್ಫಾರ್ಮ್ ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಈ ಸಹಮತಿ. ಸೊ ಈ ಸಹಮತಿ ಏನಕ್ಕೆ ಅಂತಂದರೆ, ಇದು ಕನ್ಸೆಂಟ್. ಫಾರ್ ಎಕ್ಸಾಂಪಲ್ ಸಿಟಿಜನ್ಸ್ದು ಡೇಟಾ, ಸಾಕಷ್ಟು ಡೇಟಾ ಇವತ್ತು ಆನ್ಲೈನಲ್ಲಿರುತ್ತೆ. ಆಧಾರ್ ಡೇಟಾ ಆಗ್ಬೋದು, ಅಥವಾ PDS ಡೇಟಾ ಆಗ್ಬೋದು, ಅಥವಾ ನಾವು ಸ್ಕೂಲ್ ಇನ್ಫಾರ್ಮೇಷನ್ಸ್ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿರುವಂಥ ಡೇಟಾಗಳಾಗ್ಬೋದು. ಈ ಡೇಟಾಗಳನ್ನ ಯಾರೋ ಥರ್ಡ್ ಪಾರ್ಟಿ ಅವ್ರು ಯೂಸ್ ಮಾಡಬೇಕಾದ್ರೆ, ಸೊ ಅದನ್ನು ಬೇಸಿಕಲಿ ಡೇಟಾಗೆ ನಾವು ಕನ್ಸೆಂಟ್ನ ನಾವು ತೊಗೊಬೇಕಾಗತ್ತೆ. ಒಂದೊಂದ್ಸಲ ಕೆಲವೊಂದು ಅಪ್ಲಿಕೇಶನ್ಸ್ನ ಯೂಸ್ ಮಾಡಬೇಕಾದ್ರೆ ಆಲ್ರೆಡಿ ಐ ಅಕ್ಸೆಪ್ಟ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋ ಕೆಳಗಡೆ ನಾವು ಕನ್ಸೆಂಟ್ ಕೊಟ್ಬಿಟ್ಟಿರ್ತೀವಿ. ಬಟ್ ಎಕ್ಸ್ಪ್ಲಿಸಿಟ್ಲಿ ಯಾವಾಗಲಾದ್ರೂ ಒಂದ್ಸಲ ಅಥವಾ ಯಾವುದೋ ಒಬ್ಬರು ಥರ್ಡ್ ಪಾರ್ಟಿ ನಾವು ಕನ್ಸೆಂಟ್ನ ಕೇಳಬೇಕಾ ಅಂತಂದರೆ ಅದಕ್ಕೆ ಬೇಕಾಗಿರೋದು ಈ ಸಹಮತಿ ಅನ್ನೋ ಪ್ಲ್ಯಾಟ್ಫಾರ್ಮಿಂದ ಈಗ ಥರ್ಡ್ ಪಾರ್ಟಿ ಯಾರು ಥರ್ಡ್ ಪಾರ್ಟಿ ಕಂಪ್ನೀಸ್ಗಳಿರುತ್ತೆ,
ಅವರು ಸಿಟಿಜನ್ಸ್ನ ಕನ್ಸೆಂಟ ಕೇಳಿ ಅವ್ರ ಡೇಟಾನ ಆಕ್ಸೆಸ್ ಮಾಡ್ಬೋದು. ಗ್ರಾಮ್ ಒನ್ ಅಂತ ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರು ಒನ್ ಅಂತ ಇದೆ, ಮೈಸೂರು ಒನ್ ಅಂತ ಕೂಡ ಇದೆ. ಸೊ ಒಂದು ಸಿಂಗಲ್ ಪಾಯಿಂಟಲ್ಲಿ ನಿಮಗೆ ಬೇಕಾದಂಥ ಸರ್ವಿಸಸ್ಗಳನ್ನ ನಿಮ್ಗೆ ಸಿಗುವಂಥದ್ದಾಗ್ಬೋದು. ಸೊ ಯಾವುದೇ ರೀತಿ ಅಪ್ಲಿಕೇಶನ್ನ ಪ್ರಾಸೆಸ್ ಮಾಡೋದಾಗ್ಬೋದು, ನೀವು ಅಪ್ಲೈ ಮಾಡೋದಾಗ್ಬೋದು. ಸೊ ಇದಕ್ಕೋಸ್ಕರ ನೀವು ಗ್ರಾಮ ಒನ್ನನ್ನು ಸರ್ವಿಸ್ನ ಕೂಡ ಯೂಸ್ ಮಾಡ್ಕೊಬೋದು. ಇದು ಆನ್ಲೈನ್ ಸರ್ವಿಸ್ ಅಂತಲ್ಲ, ಇದು ಫಿಸಿಕಲ್ ಆಫೀಸು. ನೀವು ಅಲ್ಲಿ ಹೋದರೆ ಕೆಲವೊಂದು ಸರ್ವಿಸಸ್ಗಳು ಸಿಗುತ್ತೆ. ಇದನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕೂಡಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಇದೇ ರೀತಿ ಕೆಲವೊಂದು ಸರ್ವಿಸಸ್ಗಳನ್ನ ಡೋರ್ ಸ್ಟೆಪ್ ಕೊಡುವಂಥದ್ದು ಕೂಡ ಕೆಲಸಗಳು ನಡೆದಿದೆ. ಅದು ಜನಸೇವಕ ಆಗಿದೆ. ಕೆಲವೊಬ್ಬರು ಏಜ್ ಓಲ್ಡ್ ಪರ್ಸನ್ಸ್ಗೆ ಯಾವುದೇ ರೀತಿ ಸರ್ಟಿಫಿಕೇಟ್ಸ್ಗಳಾಗ್ಬೋದು ಅಥವಾ ಗ್ರೈನ್ಸ್ಗಳಾಗ್ಬೋದು, ಇದನ್ನು ಮನೆ ಬಾಗಿಲಿಗೆ ಒದಗಿಸ್ಕೊಡುವಂಥ ಕೆಲಸಗಳು ಕೂಡ ಕೆಲವೊಂದು ನಡೀತು. ಕೋವಿಡ್ ಟೈಮಲ್ಲಿ ಕೂಡ ಇದು ತುಂಬ ಯೂಸ್ ಆಯಿತು. ಇದೇ ರೀತಿ ಸುವಿಧಾ ಪೋರ್ಟಲ್ ಅಂತ ಇದೆ. ಈ ಸುವಿಧಾ ಪೋರ್ಟಲ್ ಅಷ್ಟೇ, ಇವಾಗ ಇದೊಂದು ಸಾಫ್ಟ್ವೇರು. ಬೇಸಿಕಲಿ ಕೆಲವೊಂದು ಸ್ಕೀಮ್ಸ್ಗಳಿಗೆ ನಾವು ಎಲಿಜಿಬಲ್ ಇದ್ದೀವಾ ಇಲ್ವಾ, ಅಥವಾ ಆ್ಯಸ್ ಎ ಫ್ಯಾಮಿಲಿ ನಾವು ಯಾವ್ಯಾವುದಕ್ಕೆ ಯಾವ್ಯಾವ ಸರ್ವಿಸಸ್ಗಳನ್ನ ನಾವು ತೊಗೊಬೋದು, ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ಸ್ಕೀಮು ಸುವಿಧಾ. ಸೊ ಇದ್ರ ಜೊತೆಗೆ ನಂಜುಂಡಪ್ಪ ರಿಪೋರ್ಟ್ ಬಗ್ಗೆ ಕೇಳಿರ್ತೀರ. ನಂಜುಂಡಪ್ಪ ರಿಪೋರ್ಟ್ ಬಂದಾದಮೇಲೆ ಅದರ ಬೇಸಿಸ್ ಮೇಲೆ ಆರ್ಟಿಕಲ್ 371G ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಹಾಗಾಗಿ ನಂಜುಂಡಪ್ಪ ರಿಪೋರ್ಟಲ್ಲಿ ಒಂದು CCDA ಅನ್ನೋ ಒಂದು ಕಾನ್ಸೆಪ್ಟ್ ತಂದರು. ಅಲ್ಲಿ ಕಾಂಪ್ರಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಅಂತಂದರೆ ಎಜುಕೇಷನ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಎಂಪ್ಲಾಯ್ಮೆಂಟ್ ಆಗ್ಬೋದು, ಅಥವಾ ವುಮೆನ್ ಇಂಡಿಕೇಟರ್ಸ್ ಆಗ್ಬೋದು, ವುಮೆನ್ ಅಥವಾ ಓವರಾಲ್ ಜಿಯೋಗ್ರಫಿಕಲ್ ಡೆವಲಪ್ಮೆಂಟ್ಸ್ಗಳಾಗ್ಬೋದು, ಟ್ರೇಡು, ಬಿಸ್ನೆಸ್ಸು, ಹೀಗೆ ಎಲ್ಲದರಲ್ಲೂ ಬೇರೆ ಬೇರೆ ತಾಲೂಕುಗಳನ್ನ ಅವರು ಎಕ್ಸಾಮೈನ್ ಮಾಡ್ತಾರೆ. ಎಕ್ಸಾಮೈನ್ ಮಾಡಿ ಪ್ರತಿಯೊಂದು ತಾಲೂಕಿಗೂ ಒಂದು ಪಾಯಿಂಟ್ಸ್ ಅಂತ ಕೊಡ್ತಾರೆ, ಒಂದು ನಂಬರ್ಸ್ ಅಂತ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ಯಾವ್ಯಾವ ಎಷ್ಟು ತಾಲೂಕುಗಳು ಹಿಂದುಳಿದಿದೆ, ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ಯಾವುದು, ಜಸ್ಟ್ ಬ್ಯಾಕ್ವರ್ಡ್ ಯಾವುದು, ಈ ಥರ ಒಂದು ಕ್ಲಾಸಿಫಿಕೇಷನ್ನ ಮಾಡ್ತಾರೆ. ಆ ಕ್ಲಾಸಿಫಿಕೇಷನ್ ಮಾಡಬೇಕು ಅಂತಂದರೆ ಅಲ್ಲಿ 35 ಇಂಡಿಕೇಟರ್ಸ್ಗಳನ್ನ ಯೂಸ್ ಮಾಡ್ತಾರೆ ನಂಜುಂಡಪ್ಪ ರಿಪೋರ್ಟಲ್ಲಿ. ಈ 35 ಇಂಡಿಕೇಟರ್ಸ್ ಮುಖಾಂತರ ಏನಂತ ಹೇಳ್ತಾರೆ ಅಂದರೆ 114 ತಾಲೂಕ್ಸು ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಜಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸ್ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ. ಐ ಥಿಂಕ್ ಸಮ್ ಅದರ್ ನಂಬರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಮೆನ್ಷನ್ ಆಗಿದೆ. ಸೊ ನೀವು ನಂಜುಂಡಪ್ಪ ರಿಪೋರ್ಟ್ ಜಸ್ಟ್ ಸಮ್ಮರಿ ಅಂತ ನೀವು ಕೊಟ್ಟರೆ ನಿಮ್ಗೆ ಕೂಡ ಸಮ್ಮರಿ ಕೂಡ ಸಿಗುತ್ತೆ. ಸೊ ಇಲ್ಲಿ ಕೆಲವೊಂದು ಸಲ ಈ ಪಾಯಿಂಟು ನೆನ್ಪಿಟ್ಕೊಳ್ಳೋಗಾದ್ರೆ ಇಟ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಯಾಕಂದರೆ 0.53 to 0.79, ಯಾಕಂದರೆ ಅಪ್ ಟು 1. ಸೊ ಲೈಕ್ ನಂಬರ್ಸು ಕಡಿಮೆ ಆಗ್ತಾ ಹೋದಂತೆ ಇವರು ಅದಕ್ಕೆ ಪ್ರತಿ ತಾಲೂಕು ಒಂದೊಂದು ವ್ಯಾಲ್ಯೂಗಳು ಕೊಟ್ಟಿರ್ತಾರೆ. ಈಗ ಪರ್ಟಿಕ್ಯುಲರ್ ತಾಲೂಕು ಯಾವುದೋ ಬೆಂಗಳೂರು ಒಂದು ತಾಲೂಕು 0.55 ಬಂದಿದ್ದರೆ ಅದು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳ್ತಾರೆ, ಅಥವಾ 0.8 ಬಂದಿದ್ದರೆ ಇನ್ನೂ ಅದು ಬ್ಯಾಕ್ವರ್ಡ್ನೆಸ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈ ಥರ ನಂಬರ್ ಕಡಿಮೆ ಆದಷ್ಟು ಅದ್ರ ಬ್ಯಾಕ್ವರ್ಡ್ನೆಸ್ಸು ಅಥವಾ ಅದು ಎಷ್ಟರ ಮಟ್ಟಿಗೆ ಹಿಂದುಳಿದೇ ಇರ್ತಾರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಸೊ ಕೆಲವೊಂದು ಸಲ ಕೇಳಲ್ಲ, ಬಟ್ ನೀವು ಮೇನ್ಸಲ್ಲಿ ಈ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಸೊ ಇದೇ ರೀತಿ ಕರ್ನಾಟಕ ಲೆಜಿಸ್ಲೇಟರ್ಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದೆ. ಈ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಪ್ರಕಾರ ಒಬ್ಬರೊಬ್ಬರು MLAಗೆ ಅವ್ರವ್ರ ಕಾನ್ಸ್ಟಿಟ್ಯೂನ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ 2 ಕೋಟಿ ರೂಪಾಯಿನ ಕೊಡ್ತಾರೆ. ಸೊ ಹೀಗೆ ಇದೇ ಥರ MP ಲ್ಯಾಡ್ ಅಂತ ಸ್ಕೀಮ್ ಕೂಡ ಇದೆ. MP ಲ್ಯಾಡಲ್ಲಿ ಕೊಡೋ ಅಮೌಂಟು 5 crores. ಸೊ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಬೇಕಾದ್ರೆ ಒಂದೊಂದ್ಸಲ ಕ್ವೆಶನ್ಸ್ಗಳನ್ನ ಕೇಳ್ಬೋದು. ಸೊ ನಂಬರ್ ಆಫ್ ಗ್ರಾಮ ಪಂಚಾಯತ್ಸ್ ಎಷ್ಟಿದೆ ಅಂತಂದರೆ 5954. ಅದೇ ರೀತಿ 239 ಮುನ್ಸಿಪಾಲ್ಟೀಸ್ಗಳಿದೆ. ಕಾರ್ಪೊರೇಷನ್ಸ್ಗಳು ಬಂದು 318. ಸೊ ಈ ನಂಬರ್ಸು ಇದು ಕೂಡ ಪ್ರಿಲಿಮ್ಸಲ್ಲಿ ಬರೋ ಚಾನ್ಸಸ್ಗಳು ಇರುತ್ತೆ. ಇದೇ ರೀತಿ ಸ್ಟೇಟ್ ಇನ್ಕಮ್ ರಿಲೇಟೆಡ್ ಡೇಟಾ ಸ್ವಲ್ಪ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಪ್ರೈಮರಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಎಷ್ಟು, ಸೆಕೆಂಡರಿ ಎಷ್ಟು, ಟರ್ಷಿಯರಿ ಎಷ್ಟು, ಪರ್ ಕ್ಯಾಪಿಟ ಇನ್ಕಮ್ ಎಷ್ಟು. ಓಕೆ, ಪರ್ ಕ್ಯಾಪಿಟ ಇದು ಕರೆಂಟ್ ಪ್ರೈಸಸ್ ಮೇಲೆ. ಅದೇ ಥರ ಕಾನ್ಸ್ಟೆಂಟ್ ಪ್ರೈಸು 2011-2012 ಇಂಡೆಕ್ಸ್ ಪ್ರಕಾರನೂ ಕೂಡ ಪರ್ ಕ್ಯಾಪಿಟ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಚಾಪ್ಟರ್ 1ನಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೀಗೆ ಸೊ ಪ್ರತಿ ಒಂದೊಂದು ಪಾಯಿಂಟ್ ಬಗ್ಗೆ ಮಿನಿಮಮ್ ಇನ್ಫಾರ್ಮೇಷನ್ ಇದ್ದರೂ ಸಾಕು, ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ಗಳನ್ನ ಓದೋ ಅವಶ್ಯಕತೆ ಇರಲ್ಲ. ಸೊ ಅದೇ ರೀತಿ ಎಕನಾಮಿಕ್ಸ್ ಇರೋ ಚಾಪ್ಟರ್ 13 ಸಸ್ಟೈನಬಲ್ ಡೆವಲಪ್ಮೆಂಟ್ಗಳು ಮೇಲೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹಾಕಿದ್ದೀನಿ. ಸೊ ಬೇರೆ ಚಾಪ್ಟರ್ಸ್ಗಳ್ನು ಕೂಡ ಇದೇ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ.
ಥ್ಯಾಂಕ್ ಯು ವೆರಿ ಮಚ್.